ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ರಾಹುಲ್ ಗಾಂಧಿ ದಿನಕ್ಕೆ ಪ್ರಬುದ್ಧ ನಾಯಕರಾಗ್ತಾ ಇದ್ದಾರೆ. ಇನ್ನೂರ ಕೈಲಿ ಆಡಳಿತ ಸಿಕ್ಕಿಲ್ಲ, ಸಿಕ್ಕಾಗೇನಾಗ್ಬೋದು ಗೊತ್ತಿಲ್ಲ. ಬಟ್ ಇವತ್ತು ಮಾತ್ರ ಒಬ್ಬ ಪ್ರಬುದ್ಧ ನಾಯಕರಾಗಿ ಬೆಳೀತಾ ಇದ್ದಾರೆ. ಕಾಂಗ್ರೆಸ್ಗೆ ಹೊಸ ಜೀವವನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿಂದ ಎರಡು ಮಾತಿಲ್ಲ. ಆದರೆ ಇವತ್ತು ಏನವರು ಡಿಸಿಷನ್ ತೊಗೊಳ್ತಾ ಇದ್ದಾರೆ ಎಲ್ಲ ಸರಿಯಾಗಿದ್ದಾವೆ. ಆದ್ರೆ ಒಂದು ಏನಪ್ಪ ಅಂತಂದ್ರೆ ಅದನ್ನು ಕರ್ನಾಟಕದ ವಿಷಯದಲ್ಲಿ ಯಾಕೆ ಅಡಾಪ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಇತ್ತೀಚೆಗೆ APMC ಆ್ಯಕ್ಟನ್ನು ರದ್ದು ಮಾಡಿ 3 ಕಾರ್ಯಕಾಲ ಹಿಂದೆ ಮಾಡಿದ್ದನ್ನು ತೆಗೆದುಕೊಂಡಿದ್ದನ್ನು ಇದು ಕರ್ನಾಟಕದಲ್ಲೇ ಅದನ್ನು ಮತ್ತೆ ರೀಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅನ್ನೋದು ಮತ್ತೇನಿಲ್ಲ. ಇವರು ಮಾತಾಡೋದು ಮಾಡೋದು ಏನಪ್ಪ ಅಂತ ಒಂದು ಸಂಶಯ ಬರ್ತದೆ. ಆದರೂ ಸಹಿತ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟ್ದಲ್ಲಿ ಮಾತಾಡಿದ್ದು ನೋಡಿದಾಗ ಮೇಕ್ ಇನ್ ಇಂಡಿಯಾ ವಿಫಲ ಆಗಿದ್ದ ಬಗ್ಗೆ ಮಾತಾಡಿದ್ದು ನೋಡಿದಾಗ ವಿಫಲ ಆಗಿದ್ದಂತೆ ಆಗ್ಯಾದ ವಿಫಲ ಅಂದರೆ ಹೇಳೋ ಅವಶ್ಯಕತೆ ಏನಿಲ್ಲ. ಎಲ್ಲರಿಗೂ ಗೊತ್ತದ, ಯಾರು ವೆಲ್ ಸ್ಟಡೀಡ್ ಅದಾರ ಅವ್ರಿಗೆಲ್ಲ ಗೊತ್ತದ. ಹೌದು, ವಿಫಲ ಆಗ್ಯದ ಮೇಕ್ ಇನ್ ಇಂಡಿಯಾ. ಏನು ಮೇಕ್ ಆಗ್ಯದ? ಇಲ್ಲ ಮೇಕ್ ಏನಿಲ್ಲ, ಬೇರೆ ಕಡೆ ಮೇಕ್ ಮಾಡ್ಕೊಂಬರೋದು, ಇಲ್ಲಿ ಮೇಕ್ ಸರ್ಟಿಫಿಕೇಟ್ ಹಚ್ಕೊಳ್ಳೋದು, ಮ್ಯಾಲೆ ಏನಪ್ಪ ಅಂದ್ರೆ ಸ್ಟಿಕ್ಕರ್ ಅಂಟಿಸಿ ಮೇಕ್ ಇನ್ ಇಂಡಿಯಾ ಅಂತ ಹಾಕೊಳ್ಳೋದು ಅಂತೇಳಿ ಭಾಳ ಜನ ಕಾಮೆಂಟ್ ಮಾಡ್ತಾ ಇರ್ತಾರೆ. ಹೀಗಾಗಿ ಅದು ಫೇಲ್ ಆಗಿದೆ ಅನ್ನೋದೇನು ದೊಡ್ಡ ಟೀಕೆ ಅಲ್ಲ. ಆದರೆ ಅದೇ ಕಾಲಕ್ಕೆ UPAದಲ್ಲಿ ನಾವು ಫೇಲ್ ಆಗಿವಿ. ಯಾವ ವಿಷಯದಲ್ಲೇ? ನಿರುದ್ಯೋಗವನ್ನು ಓಡಿಸುವಲ್ಲೇ, ನಿರುದ್ಯೋಗವನ್ನು ಕಿತ್ತು ಹಾಕುವಲ್ಲೇ, ಬೆಲೆ ಏರಿಕೆಯನ್ನು ತಡೆಯುವಲ್ಲೇ ಅಂತೇಳಿ ತಮ್ಮನ್ನು ತಾವು ವಿಮರ್ಶೆ ಮಾಡ್ಕೊಳಕತ್ತಿದಾರಲ್ಲ, ಇದು ಭಾಳ ಮಹತ್ವದ್ದು. ಯಾಕಂದ್ರೆ ಯಾವಾಗ ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಟೀಕೆ ಮಾಡ್ಕೊಳ್ಳೋದು, ನಮ್ಮ ತಪ್ಪುಗಳನ್ನ ನಾವು ಮರು ಚಿಂತನೆ ಮಾಡೋದು ಯಾವಾಗ ಶುರು ಮಾಡ್ತಾನಲ್ಲ, ಆ ಮನುಷ್ಯ ಏನಾಗ್ತಾನಪ್ಪ? ಜ್ಞಾನಿ ಆಗ್ತಾನಂತ. ಜ್ಞಾನಿ ಯಾವಾಗಲೂ ಸಮಾಜಕ್ಕೆ ಎಂದೂ ಕೆಟ್ಟದ್ದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೊಂದು ನಂಬಿಕೆ. ಅದು ಆಗಿರ್ಬೋದಿಲ್ಲ ಅಂತಲ್ಲ. ಯಾಕೆ ನಾವು ಯಾರು ಜ್ಞಾನಿ ತಿಳ್ಕೊಂಡಿರ್ತೀವಿ, ನಮಗೆ ಮೇಲ್ನೋಟಕ್ಕೆ ಹಂಗೆ ಅನಿಸಿರ್ಬೋದು, ಒಳಗೆ ಬೇರೆನೇ ಇರ್ಬೋದು. ಯಾಕೆ ಅಂಥ ರಾಜಕಾರಣ ಇವತ್ತು ನಾವು ನೋಡ್ತಾ ಇದ್ದೀವಿ. ಮಾತಾಡೋದೊಂದು ಮಾಡೋದೊಂದು ಹೇಳ್ತೀವಲ್ಲ ವಿಶೇಷವಾಗಿ. ಆನಿಗೆ ಏನಪ್ಪ ಅಂದ್ರೆ ಹಲ್ಲ, ಒಂದು ತೋರಿಸು ಹಲ್ಲ, ಒಂದು ತಿನ್ನು ಹಲ್ಲ ಅಂತ. ಹಂಗೆ ಈ ರಾಜಕಾರಣಿಗಳಿದ್ದಾರಂತ ಮಾತಾಡೋದು